ಅಸಮಾಧಾನಗೊಂಡಂತಹ ಶಾಸಕರು ಅಥವಾ ಕಾರ್ಯಕರ್ತರೇನಿದ್ದಾರೆ ಅವರು ಲೋಕಸಭಾ ಚುನಾವಣೆಗೋಸ್ಕರ ತಯಾರಿ ನಡೆಸುವಂತಹ ಸಂದರ್ಭದಲ್ಲಿ ಚುನಾವಣೆಯ ತಯಾರಿ ಪ್ರಚಾರದಿಂದ ದೂರ ಉಳಿಯುವಂತ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕೊನೆ ಹಂತದಲ್ಲೂ ಕೂಡ ಕೈ ಸಾರಥಿಯಿಂದ ಮತ್ತೆ ಕಸರತ್ತು ನಡೆಯುತ್ತೆ. ಅಂದ್ರೆ ದೆಹಲಿಗೆ ಹೋಗೋ ಮುನ್ನ ಕೂಡ ಮತ್ತೊಂದು ಸುತ್ತಿನ ಚರ್ಚೆ ನಿಗಮ ಮಂಡಳಿ ಆಯ್ಕೆ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಆಗುತ್ತೆ. ಸದಾಶಿವನಗರದಲ್ಲಿರುವಂತಹ ಖರ್ಗೆ ನಿವಾಸದಲ್ಲಿ ಮಾತುಕತೆ ನಡೆಯುತ್ತೆ. ಡಿಕೆ ಶಿವಕುಮಾರ್ ಅವರು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಆ ಮೂಲಕ ತಮ್ಮವರ ಪರವಾಗಿ ಲಾಬಿ ನಡೆಸುವಂತಹ ಪ್ರಯತ್ನ, ತಮ್ಮ ಬೆಂಬಲಿಗರಿಗೆ ಹೆಚ್ಚಿನ ಸೀಟ್ ಕೊಡಿಸೋದಕ್ಕೆ ಅಂತ ಸರ್ಕಸ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದೆಹಲಿಗೆ ಹೋಗೋದಕ್ಕೂ ಮುಂಚೆನೆ ಮಹತ್ವದ ಸಮಾಲೋಚನೆ, ಆ ಮೂಲಕ ತಮ್ಮ ಬೆಂಬಲಿಗರೇನಿದ್ದಾರೆ ಅವರಿಗೆ ಸ್ಥಾನಮಾನ ಕೊಡಿಸೋದು. ನಿಗಮ ಮಂಡಳಿಯ ನೇಮಕಾತಿ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಂಡಳಿಗಳಿಗೆ ತಮ್ಮ ಬೆಂಬಲಿಗರಿಗೆ ಸ್ಥಾನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಚರ್ಚೆ ಅದೇ ರೀತಿಯಾಗಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಕೂಡ ಈ ಪಟ್ಟಿ, ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ರಲ್ವಾ, ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಹೋಗೋದು, ಅವರಿರ್ಬೋದು, ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಅದೇ ರೀತಿಯಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವರೆಲ್ಲರೂ ಕೂಡ ತೆರಳುತ್ತಾರೆ. ಅದಕ್ಕೂ ಮುನ್ನ ಮತ್ತೊಂದು ಸುತ್ತಿನ ಸಭೆಗೆ ಮುಂದಾಗಿದ್ದಾರೆ. ಆ ಮೂಲಕ ಮತ್ತೊಂದ್ಸಲ ನೋಡೋಣ, ನಮ್ಮ ಬೆಂಬಲಿಗರಿಗೆ ಮಣೆ ಹಾಕೋದಕ್ಕೆ ಪ್ರಯತ್ನ ಪಡೋಣ ಅನ್ನುವಂತಹ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಖರ್ಗೆ ನಿವಾಸದಲ್ಲಿ ಚರ್ಚೆ ಬಳಿಕ ನೋಡ್ಬೇಕಾಗುತ್ತೆ ನಿಗಮ ಮತ್ತೆ ಮಂಡಳಿಯ ನೇಮಕಾತಿಯಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಎಷ್ಟು ಜನರಿಗೆ ಮಣೆ ಹಾಕ್ತಾರೆ, ಇನ್ನು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಎಷ್ಟು ಜನರಿಗೆ ಮಣೆ ಹಾಕ್ತಾರೆ. ಈ ನಿಗಮ ಹಾಗೂ ಮಂಡಳಿ ನೇಮಕಾತಿಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮೇಲ್ಗೈ ಸಾಧಿಸ್ತಾರಾ ಅಥವಾ ಸಿಎಂ ಸಿದ್ದರಾಮಯ್ಯನವರು ಮೇಲ್ಗೈ ಸಾಧಿಸ್ತಾರಾ ಅಂತ ಮೊದಲಿಂದ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದದ್ದು ಇದನ್ನೇ. ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಯಕರ್ತರಿಗೆ ಮಣೆ ಹಾಕಬೇಕು ಅಂತ, ಇನ್ನೊಂದು ಕಡೆ ಅಸಮಾಧಾನಗೊಂಡಿರುವಂತಹ ಶಾಸಕರಿಗೆ ಮಣೆ ಹಾಕಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೆಲ್ಲದರ ಮಧ್ಯೆ ಕೂಡ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಹಲವು ಬಾರಿ 2-3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಅದರಲ್ಲೂ ಕೂಡ ಹಿರಿಯ ಶಾಸಕರಾಗಿ ಈಗ ಇರುವಂತವರು ಮತ್ತೆ ಸಚಿವ ಸ್ಥಾನ ಕೈ ತಪ್ಪಿದೆಯಲ್ಲ ಅಂತಹ ಶಾಸಕರಿಗೆ ನಿಗಮ ಮಂಡಳಿಯಲ್ಲಿ ಮಣೆ ಹಾಕಬೇಕು ಅನ್ನುವಂತ ಚರ್ಚೆ ಕೂಡ ಆಗಿದೆ. ಹಾಗಾಗಿ ಹೈಕಮಾಂಡ್ ಯಾರ್ಯಾರ ಹೆಸರನ್ನ ಪರಿಗಣನೆಗೆ ತೆಗೆದುಕೊಂಡಿದೆ, ಯಾರ್ಯಾರ ಹೆಸರನ್ನ ಲಿಸ್ಟ್ ಇಂದ ತೆಗೆದಿದೆ, ಮೊದಲ ಹಂತದಲ್ಲಿ ಯಾರ್ಯಾರ ಹೆಸರು ಮುನ್ನೆಲೆಗೆ ಬಂದಿದ್ದಾವೆ, ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವ ಮೂಲಕ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಅದಾದ ಬಳಿಕ ನಾಳೆ ದೆಹಲಿಗೆ ಹೊರಡ್ತಾರೆ. ದೆಹಲಿಯಲ್ಲಿ ಅಷ್ಟೊಂದು ಓಪನ್ ಆಗಿ ಮಾತಾಡೋದಕ್ಕಾಗಲ್ಲ, ಯಾಕೆಂದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಇರ್ತಾರೆ, ಇನ್ನೊಂದ್ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ತಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಇರ್ತಾರೆ. ಎಲ್ಲದ್ರ ಬಗ್ಗೆ ಕೂಡ ಮಾತನಾಡೋದಕ್ಕಾಗಲ್ಲ. ಸ್ವಂತ ಅವರ ಪರವಾಗಿ, ಅವರ ತಮ್ಮ ಬೆಂಬಲಿಗರ ಪರವಾಗಿ ಲಾಬಿ ನಡೆಸಬೇಕು ಅಂದ್ರೆ ಒಂದ್ ರೀತಿಯಾಗಿ ಮೀಟಿಂಗ್ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರ ಪರವಾಗಿ ಮಣೆ ಹಾಕೋದಕ್ಕೆ ಒಂದಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್ ಹೂಗಾರ್, ಈಗಾಗಲೇ ನಾಳೆಯಿಂದ 3 ದಿನಗಳ ಕಾಲ ರಾಜ್ಯದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ದೆಹಲಿಯತ್ತ ಪ್ರಯಾಣ ಬೆಳೆಸ್ತಿದ್ದಾರೆ. ಅನೇಕ ವಿಷಯಗಳು ಚರ್ಚೆ ಆಗ್ತವೆ. ನಿಗಮ ಮಂಡಳಿ ಇರ್ಬೋದು, ಲೋಕಸಭಾ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಖರ್ಗೆ ಅವರ ಜೊತೆ ಮೀಟಿಂಗ್ ಮುಂದಾಗಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ದೆಹಲಿಗೆ ಹೋಗಲಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕೆಲವೊಂದಿಷ್ಟು ಸಭೆಗಳನ್ನು ಕೂಡ ಮಾಡಲಿದ್ದಾರೆ. ಮತ್ತೆ ಏನು ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೇಂದ್ರದ ಮಿನಿಸ್ಟರ್ಗಳನ್ನು ಕೂಡ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಲಿದ್ದಾರೆ. ಈ ನಡುವೆ ಈಗಾಗಲೇ ಏನು ನಿಗಮ ಮಂಡಳಿ ಆಯ್ಕೆ ಮಾಡಬೇಕು ಅನ್ನುವಂತ ವಿಚಾರ ಏನಿದೆ, ಇದರ ಒಂದು ಅಂಕಿತವಾಗಿರ್ತಕ್ಕಂಥ ಅಂದ್ರೆ ಈಗಾಗಲೇ ಒಂದಿಷ್ಟು ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ, ಕೆಲವೊಂದಿಷ್ಟು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಈ ಮುಖಾಂತರ ಅಂತಿಮವಾಗಿ ಪಟ್ಟಿ ಹೊರಬೀಳುವುದೊಂದೇ ಬಾಕಿ ಇರುವಂತದ್ದು. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಮತ್ತೆ ಎಂಬಿ ಪಾಟೀಲ್ ಹಾಗೆ ಒಂದಿಷ್ಟು ಸಚಿವರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಇರುವಂತದ್ದು. ಈ ಮುಖಾಂತರ ದೆಹಲಿಗೆ ಹೋಗೋಕ್ಕಿಂತ ಮುಂಚೆ
ಇನ್ನೇನು ಅಧಿಕೃತವಾಗಿ ಒಂದು ನಿಗಮ ಮಂಡಳಿ ಆಯ್ಕೆ ಇನ್ನೇನು ಪಟ್ಟಿ ಬರುವಂತಕ್ಕಿಂತ ಮುಂಚೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಇವತ್ತು ಸದಾಶಿವ ನಗರದಲ್ಲಿ ಅವರ ನಿವಾಸದಲ್ಲಿ DCM DK ಶಿವಕುಮಾರ್ ಭೇಟಿಯಾಗಿರುವಂತದ್ದು, ಕೆಲವೊಂದಿಷ್ಟು ಕಾಲ ಅವ್ರ ಜೊತೆ ಚರ್ಚೆ ಕೂಡ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಿಗಮ ಮಂಡಳಿ ಒಂದು ಹಂಚಿಕೆ ವಿಚಾರದಲ್ಲಿ ಕೆಲವೊಂದಿಷ್ಟು ಬಣಗಳ ಬಡಿದಾಟ ಕೂಡ ಇರುವಂತದ್ದು. ಈಗಾಗಲೇ ಸಿದ್ಧಪಡಿಸಿರ್ತಕ್ಕಂಥ ಪಟ್ಟಿಯಲ್ಲಿ DCM DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರಿಗೂ ಕೂಡ ಒಂದಿಷ್ಟು ಲಾಬಿ ಕೂಡ ಮಾಡಿರುವಂತದ್ದು. ಇನ್ನೊಂದು ಕಡೆ CM ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ನಾಯಕರು ಕೂಡ ನಿಗಮ ಮಂಡಳಿ ಕೂಡ ಅದರಲ್ಲಿ ಪಟ್ಟಿ ಕೂಡ ಇರುವಂತದ್ದು. ಈ ಮುಖಾಂತರ ಹೆಚ್ಚಾಗಿ DCM DK ಶಿವಕುಮಾರ್ ಬಣದಲ್ಲಿ ಇರ್ತಕ್ಕಂಥ ನಾಯಕರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಕೆಲವೊಂದಿಷ್ಟು ಪರಿಷತ್ ಸದಸ್ಯರಿಗೆ ಕೂಡ ಕೊಡುವಂತ ಲಾಬಿಯನ್ನು ಕೂಡ ಈಗಾಗಲೇ DCM DK ಶಿವಕುಮಾರ್ ಮಾಡಿರುವಂತದ್ದು. ಹಾಗಾಗಿ ಇನ್ನೇನು ಅಧಿಕೃತವಾಗಿ ಮುದ್ರೆ ಬೀಳುವಕ್ಕಿಂತ ಮುಂಚೆಯೇ ಎಸಿಸಿ ಅಧ್ಯಕ್ಷರ ಜೊತೆ ಒಂದು ಸುತ್ತಿನ ಸಭೆ ನಡೆಸಿ ಒಂದು ತಮ್ಮ ಬೆಂಬಲಿಗರಿಗೆ ಸಿಗುವಂತ ಒಂದು ನಿಗಮ ಮಂಡಳಿಯ ಒಂದು ವರ್ಕೌಟ್ ಅನ್ನ ಇವತ್ತು DCM DK ಶಿವಕುಮಾರ್ ಮಾಡಿರುವಂತದ್ದು. ಏನು ದೆಹಲಿಗೆ ಹೋಗ್ಲಿದ್ದಾರೆ, ಆ ಒಂದು ದೆಹಲಿಯ ಸಂದರ್ಭದಲ್ಲೂ ಕೂಡ ಅಧಿಕೃತವಾಗಿ ಇನ್ನೇನು ಬುಧವಾರ ಈ ಒಂದು ನಿಗಮ ಮಂಡಳಿಯ ಒಂದು ಪಟ್ಟಿ ಬರಬಹುದು ಅನ್ನುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈ ಮುಖಾಂತರ ಇವತ್ತಿನ ಎಸಿಸಿ ಅಧ್ಯಕ್ಷರ ಒಂದು ಜೊತೆ ಚರ್ಚೆ ಏನಿದೆ DCM DK ಶಿವಕುಮಾರ್ ಸಾಕಷ್ಟು ಒಂದ್ ಕಡೆ ಕುತೂಹಲ ಕೂಡ ಮೂಡಿಸಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.